ಗೋಡು ತಾಲೂಕಿನಲ್ಲೇ ಪ್ರಸಿದ್ಧವಾದಂತ ಈ ದೇವನೂರು ಮಠ ಯಾವ ಗುರುಮಲ್ಲೇಶ್ವರರ ಕಾಲದಿಂದಲೂ ಕೂಡ ಸುಮಾರು 127 ವರ್ಷಗಳಿಂದ ಈ ಗುರು ಪರಂಪರೆ ನಮ್ಮ ಮಹಂತ ಸ್ವಾಮಿಗಳವರ ತನಕ ನಡೆದಾಡಿದ ದೇವರು ಅಭಿನವ ಗುರುಮಲ್ಲೇಶ್ವರರು ಅಂತ ಹೆಸರಾದಂತ ಅತಿ ಹೆಚ್ಚು ವರ್ಷಗಳ ಕಾಲ ಪೀಠಾಧಿಪತಿಗಳಾಗಿ ಈ ಕ್ಷೇತ್ರದಲ್ಲಿ ನಾನಾ ವಿಧವಾಗಿರ್ತಕ್ಕಂಥ ಪವಾಡಗಳನ್ನೇ ಮಾಡಿದಂತ ನಮ್ಮ ಮಹಂತ ಸ್ವಾಮಿಗಳವರು ಅನೇಕ ಪವಾಡಗಳ ನಡೆದು ಬಿಟ್ಟಿದೆ ಅವರ ಕಾಲದಲ್ಲಿ. ನಿಜವಾದ ಗುರುಮಲ್ಲೇಶ್ವರರಾಗಿ ಅಪಾರವಾಗಿರ್ತಕ್ಕಂಥ ಪುಣ್ಯ ಕಾರ್ಯಗಳನ್ನು ಮಾಡುವುದರ ಜೊತೆಗೆ ಪುಣ್ಯವಂತರಾಗುವಂತ ಈ ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಇವತ್ತು ಭಕ್ತಿಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಅದಕ್ಕೆ ಎಲ್ಲರೂ ಕೂಡ ಗುರುವಿಗೆ ಕಾಣಿಕೆಯನ್ನಿತ್ತು ಗುರುಪಾದಗಳಲ್ಲಿ ಭಕ್ತಿಯಿಂದ ನಮನಗಳನ್ನು ಸಲ್ಲಿಸಿ ಈ ಒಂದು 80 ಜನ ಮಠಾಧೀಶ್ವರರು ಇವತ್ತು ಪವಿತ್ರವಾಗಿರ್ತಕ್ಕಂಥ ಹೂವಿನ ಪಲ್ಲಕ್ಕಿ ಮೇಲೆ ಕುಳಿತು ಊರೆಲ್ಲ ಮೆರವಣಿಗೆ ಆಗುವಂತಹ ಕಾರ್ಯಕ್ರಮ ಈಗ ಪ್ರಾರಂಭವಾಗ್ತಾ ಇದೆ ಮಠದ ಮುಂಭಾಗದಲ್ಲಿ. ತಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ಳುವಂತಹ ಈ ಪುಣ್ಯ ದಿವಸ ತಾವೆಲ್ಲರೂ ಕೂಡ ಪ್ರಸಾದವನ್ನು ಮಾಡಿ ಗುರುವಿನ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗಬೇಕು ಅಂತ ಉತ್ಸವದಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡು ಗುರು ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗಬೇಕು ಅಂತ ಈ ಒಂದು ಬಸವಣ್ಣನವರ ವಚನದಲ್ಲಿ ಹೇಳ್ತಾರೆ. ಮತ್ತೆ ಲೋಕವೆಂಬುದು ಕರ್ಕಾರನ ಕಮ್ಮಟವಯ್ಯ, ಮತ್ತೆ ಲೋಕವೆಂಬುದು ಕರ್ಕಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ, ಕೂಡಲ ಸಂಗಮ ದೇವ ಕಾಯದ ಕೈಯಲ್ಲಿ ಕರಸಲವಯ್ಯ, ಕಾಯದ ಕೈಯಲ್ಲಿ ಕರಸಲವಯ್ಯ, ಪ್ರಾಣದ ಕೈಯಲ್ಲಿ ಜಂಗಮ ಸಲವಯ್ಯ, ಪ್ರಾಣದ ಕೈಯಲ್ಲಿ ಜಂಗಮ ಸಲವಯ್ಯ, ಕಾಯದ ಕೈಯಲ್ಲಿ ಕರಸಲವಯ್ಯ. ಇವು ಭಯ ಭಾವ ಶಿವಲಿಂಗಾರ್ಚನೆಯ, ಇವು ಭಯ ಭಾವ ಶಿವಲಿಂಗಾರ್ಚನೆಯ, ಪರಮಾನಂದದ ಸುಖ ಸ್ಥಳವಯ್ಯ, ಇವು ಭಯ ಭಾವ ಶಿವಲಿಂಗಾರ್ಚನೆಯ, ಪರಮಾನಂದದ ಸುಖ ಸ್ಥಳವಯ್ಯ, ಕಾಯದ ಕೈಯಲ್ಲಿ ಕರಸಲವಯ್ಯ, ಪ್ರಾಣದ ಕೈಯಲ್ಲಿ ಸಂಗಮ ಸಲವಯ್ಯ, ಕಾಯದ ಕೈಯಲ್ಲಿ ಕರಸಲವಯ್ಯ. ಕಾಯ ಭದ್ರ ಪ್ರಾಣ ಜಂಗಮ, ಕಾಯ ಭದ್ರ ಪ್ರಾಣ ಜಂಗಮ, ಆವುದು ಘನವೆಂಬೆ ಆವುದು ತಿಳಿದೆಂಬೆ, ಆವುದು ಘನವೆಂಬೆ ಆವುದು ತಿಳಿದೆಂಬೆ,
ಉಪಚಾರಕ್ಕೆ ಇಂಬಿಲ್ಲವಯ್ಯ ಕಾಯದ ಕೈಯಲ್ಲಿ ಕರಸಲವಯ್ಯ ಪ್ರಾಣದ ಕೈಯಲ್ಲಿ ಜಂಗಮ ಸ್ಥಳವಯ್ಯ ಕಾಯದ ಕೈಯಲ್ಲಿ ಕಾಯದ ಕೈಯಲ್ಲಿ ಕರಸಲವಯ್ಯ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಶರಣ ಬಂಧುಗಳಲ್ಲಿ ವಿನಂತಿ. 80 ಜನ ಮಠಾಧೀಶ್ವರರ ಪುಷ್ಪಾಂದೋಳಿಕೋತ್ಸವದ ಕಾರ್ಯಕ್ರಮ ಈಗ ತಾನೇ ಪ್ರಾರಂಭವಾಗ್ತಾ ಇದೆ. ಮಂಗಳವಾದ್ಯ ನಾದಸ್ವರದ ಜೊತೆಯಲ್ಲಿ ಎಲ್ಲಾ ಪೂಜ್ಯರನ್ನ ರಥದ ಮೇಲೆ ಕೂರಿಸಿ ಊರೆಲ್ಲ ಮೆರವಣಿಗೆ ಮಾಡಿ ಎಲ್ಲ ಸರ್ವ ಪಾಪಗಳನ್ನು ಕಳ್ಕೊಳ್ಳುವಂತ ಗುರುವಿನ ದರ್ಶನವನ್ನು ಮಾಡಿಕೊಳ್ಳುವಂತ ಈ ಒಂದು ಪುಣ್ಯ ಕಾರ್ಯಕ್ರಮ ಈಗ ಪರಮ ಪೂಜ್ಯರೆಲ್ಲರೂ ಕೂಡ ಸಾರೋಟಕದ ಹತ್ರ ಸಾಗ್ತಾ ಇದ್ದಾರೆ. ಎಲ್ಲರೂ ಕೂಡ ನಮಸ್ಕರಿಸಿ ದಯಮಾಡಿ ಬರ್ತಕ್ಕಂತ ಪರಮ ಪೂಜ್ಯರ ಪಾದಗಳಿಗೆ ಅಡ್ಡ ಹಾಕಿ ನಮಸ್ಕಾರ ಮಾಡಬೇಡಿ. ದಯವಿಟ್ಟು ಅದಕ್ಕೊಂದು ಸಮಯ ಅಂತಿರುತ್ತೆ. ಆ ಸಮಯದಲ್ಲಿ ನೀವೆಲ್ಲರೂ ಕೂಡ ನಮಸ್ಕಾರ ಮಾಡಬೇಕು. ದಯಮಾಡಿ ಎಲ್ಲರೂ ಕೂಡ ಆ ಮೆರವಣಿಗೆಯಲ್ಲಿ ಕಣ್ತುಂಬಿಕೊಂಡು ತಾವೆಲ್ಲರೂ ಕೂಡ ಗುರು ಕೃಪೆಗೆ ಪಾತ್ರರಾಗಬೇಕು. ಮೆರವಣಿಗೆ ಮುಗಿದ ನಂತರ ಈ ವೇದಿಕೆ ಮೇಲೆ ಗುರುವಂದನಾ ಕಾರ್ಯಕ್ರಮ ಪರಮ ಪೂಜ್ಯ ನಡೆದಾಡಿದ ದೇವರು ಅಭಿನವ ಗುರುಮಲ್ಲೇಶ್ವರರು ನಮ್ಮ ಮಹಂತ ಸ್ವಾಮಿಗಳವರ ಗುರುವಂದನಾ ಕಾರ್ಯಕ್ರಮ 80 ಸಂವತ್ಸರಕ್ಕೆ ಕಾಲಿಡುವಂತ ಈ ಪುಣ್ಯ ದಿನ ಇವತ್ತು ಎಲ್ಲಾ ಗುರುಮಠದ ಎಲ್ಲಾ ಭಿಕ್ಷದ ಗುರುಗಳೆಲ್ಲರೂ ಕೂಡ ಸೇರಿ ಮಾಡತಕ್ಕಂಥ ಈ ಪುಣ್ಯ ಕಾರ್ಯಕ್ರಮ ಒಂದು ತಿಂಗಳಿಂದಲೂ ಕೂಡ ಬಹಳ ಶ್ರಮಪಟ್ಟು ಈ ಕಾರ್ಯಕ್ರಮವನ್ನ ಬಹಳ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಎಲ್ಲ ಮಠಾಧೀಶ್ವರರು ಮತ್ತು ಎಲ್ಲ ಭಿಕ್ಷದ ಗುರುಗಳೆಲ್ಲರೂ ಕೂಡ ಸೇರಿ ಮಾಡತಕ್ಕಂಥ ಈ ಕಾರ್ಯಕ್ರಮ ಬಹಳ ಅಭೂತಪೂರ್ವವಾಗಿ ದೇವನೂರು ಗ್ರಾಮದಲ್ಲಿ ಬಹಳ ವಿಶೇಷವಾಗಿ ನಡೀತಾ ಇದೆ. ದಯಮಾಡಿ ತಾವೆಲ್ಲರೂ ಕೂಡ ಈ ಭಕ್ತಿಯ ಪುಣ್ಯ ಕಾರ್ಯಕ್ರಮದಲ್ಲಿ ಕಣ್ತುಂಬಿಕೋಬೇಕು. ಈಗ ತಾನೇ ಪರಮ ಪೂಜ್ಯರ ಒಂದು ಉತ್ಸವದ ಕಾರ್ಯಕ್ರಮ ಈಗ ಪ್ರಾರಂಭವಾಗ್ತಾ ಇದೆ. ವೀರಗಾಸೆಯವರ ಒಂದು ಗುಂಪು ಎಲ್ಲ ಮಠಾಧೀಶ್ವರನ ಸ್ವಾಗತ ಮಾಡುವುದಕ್ಕೆ ನಾದಸ್ವರ ವಿದ್ವಾಂಸರುಗಳಿಂದ ಇವತ್ತು ಎಲ್ಲರೂ ಕೂಡ ಮಠದ ಒಳಭಾಗದಿಂದ 80 ಜನ ಪೂಜ್ಯರನ್ನ ಕರ್ಕೊಂಡೋಗಿ ಮೆರವಣಿಗೆಯಲ್ಲಿ ಮಹಾ ಪವಿತ್ರವಾದಂತ ಈ ಒಂದು ಕಣ್ತುಂಬಿಕೊಳ್ಳುವಂತ ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಇವತ್ತು ನೋಡ್ತಾ ಇದ್ದೇವೆ. ಎಲ್ಲಾ ಗುರುಗಳನ್ನು ಏಕಕಾಲದಲ್ಲಿ ದರ್ಶನ ಮಾಡುವಂತ ಒಂದು ಪುಣ್ಯ ಇವತ್ತು ನಮ್ಮೆಲ್ಲರಿಗೂ ಕೂಡ ಸಿಕ್ಕಿದೆ. ಶರಣ ಬಂಧುಗಳೇ, ತಾವೆಲ್ಲರೂ ಕೂಡ ಇದನ್ನು ನೋಡಿ ಆನಂದಿಸಿ. ತನುಕರಗದವರಲ್ಲಿ ಪುಷ್ಪವನೊಲ್ಲೆನಯ್ಯ ನೀನು
ಮೆರವಣಿಗೆ ಪ್ರಾರಂಭವಾಗ್ತಾ ಇದೆ. ದಯಮಾಡಿ ಎಲ್ಲರೂ ಕೂಡ ಸ್ಥಳಾವಕಾಶ ಮಾಡಿಕೊಟ್ಟು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಉತ್ಸವ ಪ್ರಾರಂಭವಾಗುತ್ತೆ, ನಮ್ಮ ಕಾರ್ಯಕ್ರಮ ನಿರಂತರವಾಗಿ ನಡೀತಾನೆ ಇರುತ್ತೆ. ದಯಮಾಡಿ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲಾ ನಾಡಿನ ಗುರುಭಕ್ತರು ಇವತ್ತು ಪಾದಪೂಜೆಯಲ್ಲಿ ಮಿಂದೆದ್ದು ಪ್ರಸಾದವನ್ನು ಸ್ವೀಕರಿಸಿ ಪರಮ ಪೂಜ್ಯರ ಪವಿತ್ರವಾಗಿರ್ತಕ್ಕಂಥ ಈ ಒಂದು ಪುಷ್ಪಾಂಧೋಳಿಕೋತ್ಸವ ವೈಭೋಗವಾಗಿ ನಡೀತಾ ಇರುವ ಈ ಪುಣ್ಯ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಸ್ಥಳಾವಕಾಶ ಮಾಡಿಕೊಡಿ. ಪರಮ ಪೂಜ್ಯರ ಒಂದು ಮೆರವಣಿಗೆ ಪ್ರಾರಂಭವಾಗ್ತಾ ಇದೆ. 80 ಮಠಾಧೀಶ್ವರರ ಏಕಕಾಲದ ಮೆರವಣಿಗೆ ಯಾವತ್ತೂ ನೀವು ಅರಿಯದಂತ ಈ ಒಂದು ಪುಣ್ಯ ಕಾರ್ಯಕ್ರಮ ದೇವನೂರು ಮಠದಲ್ಲಿ ಇವತ್ತು ಅಭೂತಪೂರ್ವವಾಗಿ ನಡೀತಾ ಇದೆ. ಅಲ್ಲಿ ಬರುವಂತ ಪರಮ ಪೂಜ್ಯರಿಗೆ ದಾರಿ ಕೊಡಿ, ದಯವಿಟ್ಟು ಜಾಗ ಅವಕಾಶ ಮಾಡಿಕೊಡಿ. ಉತ್ಸವ ಪ್ರಾರಂಭವಾಗಲಿ. ತಾವೆಲ್ಲರೂ ಕೂಡ ಮಕ್ಕಳ ಬಗ್ಗೆ ಜಾಗರೂಕತೆಯಾಗಿರಿ. ತಮ್ಮ ಮೊಬೈಲ್ ಮತ್ತು ಪರ್ಸ್ಗಳ ಬಗ್ಗೆ ಎಚ್ಚರಿಕೆ ಆಗಿರಿ. ಅತಿ ಹೆಚ್ಚಿನ ಜನಸಂಖ್ಯೆ ಸೇರುವಂತಹ ಸಂದರ್ಭದಲ್ಲಿ ಕಳ್ಳರು ತಮ್ಮ ಕೈ ಚಳಕವನ್ನು ತೋರಿಸ್ತಾರೆ. ಎಲ್ಲರೂ ಜಾಗರೂಕರಾಗಿ ಈ ಕಾರ್ಯಕ್ರಮದಲ್ಲಿ, ಈ ಒಂದು ಗುರುವಂದನಾ ಕಾರ್ಯಕ್ರಮದಲ್ಲಿ ಎಲ್ಲವನ್ನೂ ಕೂಡ ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ಭಕ್ತಾದಿಗಳಲ್ಲಿ ಕೇಳ್ತಾ
ವಿಶೇಷವಾದ ಈ ಮೆರವಣಿಗೆ ಅಂದರೆ ಪುಷ್ಪಾಂಧೋಳಿಕೋತ್ಸವ 80 ಮಠಾಧೀಶ್ವರರ ಏಕಕಾಲದ ಮೆರವಣಿಗೆ, 80 ಮಠಾಧೀಶ್ವರರ ಏಕಕಾಲದ ಪಾದಪೂಜೆ, ಇದೆಲ್ಲವೂ ಕೂಡ ನಾವು ಕಣ್ತುಂಬಿಕೊಳ್ಳುವಂತ ಸಂದರ್ಭ. ಹೊರಡ್ತಾ ಇದ್ದಾರೆ ಎಲ್ಲ ಪರಮ ಪೂಜ್ಯರು. ಸಾಂಬ ಜಯ ನಮ ಪಾರ್ವತೆ ಪತೆ ಹರ ಹರ ಮಹಾದೇವ. ಹಲೇ ನಿರಂಜನ ಗುರುಮಲ್ಲೇಶ ಮಹಾಪ್ರಭು ಶ್ರೀಮನ್ ನಿರಂಜನ ಗುರು ವಿಕ್ಷೇಪ ಸ್ವಾಮಿ ಜೈಪರಾಗ ಬಸವಾದಿ ಪ್ರಮದರ ಪಾದಕ್ಕೆ ಬಹುಪರಾಗ ಗುರುಮಲ್ಲೇಶ್ವರ ಪಾದಕ್ಕೆ, ಗುರುಮಲ್ಲೇಶ್ವರ ಪಾದಕ್ಕೆ, ಮಹಂತ ಸ್ವಾಮಿಗಳವರ ಪಾದಕ್ಕೆ. ದೇವನೂರು ಮಹಂತ ಸ್ವಾಮಿಗಳವರ ಒಂದು ಆಸೆ 80 ಮಠಾಧಿಪತಿಗಳ 80 ವರ್ಷ ತುಂಬಿದ್ದಕ್ಕೆ 80 ಮಠಾಧಿಪತಿಗಳ ಪಾದಪೂಜೆ ಮತ್ತು 80 ಜನ ಮಠಾಧಿಪತಿಗಳ ಪುಷ್ಪದೊಳಿಕ ಮಹೋತ್ಸವವನ್ನ ಮಾಡಬೇಕಂತ ಕೇಳ್ಕೊಂಡಾಗ ಎಲ್ಲ ಭಕ್ತರು ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿ ಈ ಕಾರ್ಯಕ್ರಮ ಬೆಳಗ್ಗೆ ಪಾದಪೂಜೆ ಸೇರಿಸಿ ಈಗ 80 ಜನ ಮಠಾಧಿಪತಿಗಳು ದೇವನೂರು ಗ್ರಾಮದ ರಾಜಬೀದಿಗಳಲ್ಲಿ ಉತ್ಸವ ಹೊರಡಲಿದೆ. ಎಲ್ಲ ಭಕ್ತ ಮಹೇಶರು ಕಣ್ಣು ತುಂಬ ಸಂತೋಷಗೊಳ್ಳಬೇಕಾಗಿ ಭಕ್ತರಲ್ಲಿ ಈ ಒಂದು ಸಂದೇಹ. ದಯಮಾಡಿ ದಾರಿಲಿ ಅಡ್ಡ ಹಾಕಿ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಬೇಡಿ. ಸಮಯ ಸಿಕ್ಕಾಗ ಪಾದ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೋಬೇಕು. ನಮ್ಮಿಂದ ಮತ್ತೊಬ್ಬರಿಗೆ ತೊಂದರೆಯಾಗಬಾರದು. ಎಲ್ಲರೂ ಕೂಡ ಸಾವಧಾನ ಚಿತ್ತರಾಗಿ, ಅನೇಕ ರಥಗಳು ಹೋಗುವಂತ ಸಂದರ್ಭದಲ್ಲಿ ಮಕ್ಕಳ ಬಗ್ಗೆ ಜೋಪಾನ, ರಥಗಳ ಹತ್ರ ಹೋಗಿ ನಮಸ್ಕಾರ ಮಾಡೋದಕ್ಕೆ ಪ್ರಯತ್ನ ಮಾಡಬೇಡಿ. ಎಲ್ಲವೂ ಕಾರ್ಯಕ್ರಮ ಬಹಳ ಸುಸೂತ್ರವಾಗಿ ನಡೆಯಲಿ. ಇದು ನಮ್ಮ ಮಹಂತ ಸ್ವಾಮಿಗಳವರ ಒಂದು ಆಸೆಯಂತೆ ನಮ್ಮ ಗುರುಗಳು ಹೇಳಿದಾಗೆ ಎಲ್ಲವೂ ಕೂಡ ಬಹಳ ಚೆನ್ನಾಗಿ ನಡೀತಾ ಇದೆ. ತಂಪಾದ ಈ ವಾತಾವರಣದಲ್ಲಿ ನಮಗೆ ನಿಮಗೆಲ್ಲರಿಗೂ ಕೂಡ ಗುರುಮಲ್ಲೇಶ್ವರರ ಒಂದು ಕರುಣ ಕಟಾಕ್ಷ ಸದಾ ತುಂಬಿರಲಿ ಅಂತ ಈ ಅಕ್ಕ ಮಹಾದೇವಿಯವರ ವಚನದ ಜೊತೆಯಲ್ಲಿ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಮೆರವಣಿಗೆ ನೋಡಿದಂತ ಅವರೆಲ್ಲ ಬಂದು ದಯವಿಟ್ಟು ಮುಂದುಗಡೆ ಕೂತು ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೋತಾರೆ. ಕರಗದವರಲ್ಲಿ ಪುಷ್ಪವನಲ್ಲಿ ನೈಯಾದೀನೋ, ಕರಗದವರಲ್ಲಿ ಪುಷ್ಪವನಲ್ಲಿ ನೈಯಾದೀನೋ, ಮನ ಕರಗದವರಲ್ಲಿ ಗಂಗಾಚತೆಯನಲ್ಲಯ್ಯ ನೀನೋ, ಮನ ಕರಗದವರಲ್ಲಿ ಗಂಗಾಚತೆಯನಲ್ಲಯ್ಯ ನೀನೋ, ಕರಗದವರಲ್ಲಿ ಪುಷ್ಪವನೊಲ್ಲಯ್ಯ ನೀನೋ. ಅರಿವು ಕಣ್ತೆರೆಯದವರಲ್ಲಿ ಹರದಿರುಲ್ಲಯ್ಯ ನೀನು, ಭಾವ ಶುಷ್ಠವಿಲ್ಲದವರಲ್ಲಿ, ಭಾವ ಶುಷ್ಠವಿಲ್ಲದವರಲ್ಲಿ ಉಪವನೊಲ್ಲಯ್ಯ ನೀನು, ಭಾವ ಶುಷ್ಠವಿಲ್ಲದವರಲ್ಲಿ ಉಪವನೊಲ್ಲಯ್ಯ ನೀನು, ಕರಗದವರಲ್ಲಿ ಪುಷ್ಪವನಲ್ಲಿ ನಯ್ಯ ನೀನು.
ಸ್ವಾಮಿಗಳಲ್ಲದವರಲೇ ಆ, 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 ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನಲ್ಲಯ್ಯ ನೀನು ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನಲ್ಲಯ್ಯ ನೀನು ಹೃದಯ ಗಮನವಿಲ್ಲದವರಲೇ ಆ, ಆ, ಏನುಂಟೆಂದು ಹರ ಸ್ಥಳದಲ್ಲಿ ಇದ್ದುಕೊಂಡೆ ಕೇಳ ಚನ್ನ ಮಲ್ಲಿಕಾರ್ಜುನ ಕೇಳ ಚನ್ನ ಮಲ್ಲಿಕಾರ್ಜುನ ಕೇಳ ಚನ್ನ ಮಲ್ಲಿಕಾರ್ಜುನ ಗರಗದವರಲ್ಲಿ ಪುಷ್ಪವರಲ್ಲಿ ನಯ್ಯ ಗಂಗಾಚತೆಯಲ್ಲಯ್ಯ ನೀನು ಗರಗದವರಲ್ಲಿ ಪುಷ್ಪವರಲ್ಲಿ ನಯ್ಯ ಆ, ದೇವಾ ದೇವಾ ಸಾಂಬ ಜೈ ನಮ ಪಾರ್ವತೇ ಪತೆ ಹರ ಹರ ಮಹಾದೇವ ಅಲಕ್ ನಿರಂಜನ ಗುರುಮಲ್ಲೇಶ ಮಹಾಪ್ರಭು ಶ್ರೀಮನ್ನಿರಂಜನ ಗುರು ವಿಕ್ಷೇಪ ಸ್ವಾಮಿ ಜೈ ಪರಾಕ್ ಬಸವಾದಿ ಪ್ರಮತರ ಪಾಲಕ್ಕೆ ಬಹುಪರಾಕ್ ಗುರುಮಲ್ಲೇಶ್ವರ ಪಾಲಕ್ಕೆ ಭಿಕ್ಷದಾರರ ಪಾಲಕ್ಕೆ ತೊಂಟದಾರರ ಪಾಲಕ್ಕೆ ಬಸವಣ್ಣ ಮಹಾಸ್ವಾಮಿಗಳವರ ಪಾಲಕ್ಕೆ ಮಹಂತ ಸ್ವಾಮಿಗಳವರ ಪಾಲಕ್ಕೆ ಶಿವಪ್ಪ ಸ್ವಾಮಿಗಳವರ ಪಾಲಕ್ಕೆ ಗುರುಮಲ್ಲೇಶ್ವರ ಪಾಲಕ್ಕೆ. ಎಲ್ಲರಿಗೂ ಪ್ರಸಾದ ಚೆನ್ನಾಗಿ ಆಗಿದೆ. ಈ ಗುರುವಿನ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗಿ ಇವತ್ತು ಗುರು ದರ್ಶನದಿಂದ ನಾವೆಲ್ಲರೂ ಕೂಡ ಪಾವನರಾಗ್ತಾ ಇದ್ದೇವೆ. ಹರ ಮುನಿಯಲ್ ಗುರು ಜಯಿಸಬಲ್ಲ, ಗುರು ಮುನಿದಡೆ ಮುಮ್ಮೂರ್ತಿಗಳಿಂದಲೂ ಸಾಧ್ಯವಿಲ್ಲ ಅಂತ ದೊಡ್ಡವರು ಹೇಳ್ತಾರೆ. ಒಂದು ವೇಳೆ ಈಶ್ವರ ಮುನ್ಸ್ಕೊಂಡ್ಬಿಟ್ರು ಗುರುಬಲದಿಂದ ಅವನು ಸರ್ ಮಾಡ್ಬೋದಂತೆ. ಆದ್ರೆ ಗುರುವೇನಾರು ಮುನ್ಸ್ಕೊಂಡ್ಬಿಟ್ರೆ ತ್ರಿಮೂರ್ತಿಗಳೆಲ್ಲ ಸೇರ್ಕೊಂಡ್ರು ಸರಿ ಮಾಡಕ್ಕಾಗಲ್ಲ. ಅದಕ್ಕೆ ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಆದಿ ಅಂತ್ಯಕ್ಕೆಲ್ಲ ಗುರುವೇ ದೊಡ್ಡವನು. ಗು ಎಂದರೆ ಪಾಪವನ್ನ, ರು ಎಂದರೆ ನಾಶ ಮಾಡತಕ್ಕಂತ ಅವನು. ಅಂತ ಗುರುವಿನ ದರ್ಶನ ಇವತ್ತು ಗುರುಮಲ್ಲೇಶ್ವರನ ದರ್ಶನ ಮತ್ತು ಮಹಂತ ಸ್ವಾಮಿಗಳವರ ದರ್ಶನ, ನೂರಾರು ಮಠಾಧೀಶ್ವರರ ದರ್ಶನ ಇವತ್ತು ನಮ್ಮೆಲ್ಲರಿಗೂ ಪುಣ್ಯವನ್ನು ಕಲ್ಪಿಸುವಂತ ಈ ಸಂದರ್ಭದಲ್ಲಿ ಯಾವ ಗುರುಮಲ್ಲೇಶ್ವರರ ಒಂದು ಗೀತೆಯನ್ನು ಕೇಳೋದ್ರ ಜೊತೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬರೋಣ. ಹಲೋ, ಪ್ರಾರಂಭದಲ್ಲಿ ಎಲ್ಲರಿಗೂ ಶರಣಾರ್ಥಿಗಳು. ಅರಗುರು ಚರಮೂರ್ತಿಗಳ ಪಾದಾರವಿಂದದಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ ಇವತ್ತು ನಮ್ಮ ಪೂಜ್ಯ ಗುರು ಮಹಂತ ಸ್ವಾಮಿಗಳವರು 80 ವರ್ಷ ದಾಟಿ 81ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಇನ್ನು 19 ವರ್ಷಗಳು ಬಹುಬೇಗನೆ ಕಳೆದು
100 ವರ್ಷಗಳು ಶತಮಾನೋತ್ಸವವನ್ನು ಅವರು ಆಚರಣೆ ಮಾಡಿಕೊಳ್ಳಲಿ. ಅವರಿಗೆ ಗುರುಮಲ್ಲೇಶ್ವರ ಆಯಸ್ಸು ಆರೋಗ್ಯ ಎಲ್ಲವನ್ನು ಸಮೃದ್ಧವಾಗಿ ಕರುಣಿಸಲಿ ಎಂಬುದಾಗಿ ಗುರುವಿನ ಪಾದಾರವಿಂದದಲ್ಲಿ ಪ್ರಾರ್ಥನೆ ಮಾಡುತ್ತಾ ಆ ಮಹಂತ ಸ್ವಾಮಿಗಳನ್ನೇ ಕುರಿತು ಒಂದು ಹಾಡನ್ನು ಹಾಡೋಣ. ಶಾಂತಮಲ್ಲೇಶನ ಶಾಂತಿ ಮಂದಿರಕ್ಕೆ ಕಾಂತನಾಗಿ ಮೆರೆವ ಮಹಾಂತ ಸ್ವಾಮಿ. ಶಾಂತಮಲ್ಲೇಶನ ಶಾಂತಿ ಕಾಂತನಾಗಿ ಮೆರೆವ ಮಹಾಂತ ಸ್ವಾಮಿ. ಅಂತರಂಗದಿ ಗುರುವಿನ ಹೊತ್ತು ಅಂತರಂಗದಿ ಗುರುವಿನ ಹೊತ್ತು ಬಹಿರಂಗದಿ ಭಕ್ತ ಜನರೊಡನಾಡುವ ಶಾಂತಮಲ್ಲೇಶನ ಶಾಂತಿ ಮಂದಿರಕ್ಕೆ ಕಾಂತನಾಗಿ ಮೆರೆವ ಗುರು ಮಹಂತೇಶ ಗುರು ಮಹಂತೇಶ. ಮೌನವೇ ರೂಪವೆಲ್ಲ ಸಾಕಾರವು ನೀನು. ಮೌನವೇ ರೂಪವೆಲ್ಲ ಸಾಕಾರವು ನೀನು. ಜ್ಞಾನಮೂರ್ತಿ ನೀನು ಗುರು ಮಹಂತೇಶ. ಜ್ಞಾನಮೂರ್ತಿ ನೀನು ಗುರು ಮಹಂತೇಶ. ನಾನೇನ ಮಹಿಷನೆ ಗುರುವಿನ ಮಹಿಳೆಯ. ನಾನೇನ ಮಹಿಷನೆ ಗುರುವಿನ ಮಹಿಳೆಯ. ನಾನೇನ ಮಹಿಷನೆ ಗುರುವಿನ ಮಹಿಳೆಯ. ಸಾರು ನಾಡದಿ ನಮ್ಮ ಪೊರೆಯ ಕಲಿತೆ. ಸಾರು ನಾಡದಿ ನಮ್ಮ ಪಾಪದ ಕಲಿತೆ. ಶಾಂತಮಲ್ಲೇಶನ ಶಾಂತಿ ಮಂದಿರಕ್ಕೆ ಕಾಂತನಾಗಿ ಮೆರೆವ ಮಹಾಂತ ಸ್ವಾಮಿ. ಗುರು ಕುಪ್ಪರಳ್ಳಿಯೊಳಜನಿಸಿ ಮುಪ್ಪುರ ವೈದ್ಯ ಭಜಿಸಿ. ಕುಪ್ಪರಳ್ಳಿಯೊಳಜನಿಸಿ ಮುಪ್ಪುರ ವೈದ್ಯ ಭಜಿಸಿ. ತಪ್ಪದೆ ಗುರುವಿನ ಸೇವೆಯ ನಡೆಸಿ. ತಪ್ಪದೆ ಗುರುವಿನ ಸೇವೆಯ ನಡೆಸಿ. ಅಪ್ಪ ಗುರು ಮಲ್ಲೇಶನ ನೆಪ ಮನದಲ್ಲಿರಿಸಿ. ಅಪ್ಪ ಗುರು ಮಲ್ಲೇಶನ ನೆಪ ಮನದಲ್ಲಿ ಕೊಡಿಸಿ. ಒಪ್ಪಿಹನಯ್ಯ ಎಂದು ಗುರುವಾಗಿ ನೆನೆಸಿ. ಒಪ್ಪಿಹನಯ್ಯ ಎಂದು ಗುರುವಾಗಿ ನೆನೆಸಿ. ಶಾಂತಮಲ್ಲೇಶನ ಶಾಂತಿ ಮಂದಿರಕ್ಕೆ ಕಾಂತನಾಗಿ ಮೆರೆವ ಗುರು ಮಹಂತೇಶ. ಹರ ಮಹಂತೇಶ. ಜಯ ಜಯ ಶ್ರೀ ಗುರು ಗುರು ಮಹಂತೇಶ. ಹರ ಗುರು ಶಿವ ಗುರು ಗುರು ಮಹಂತೇಶ.
ಜೈ ಜೈ ಶ್ರೀ ಗುರು ಗುರು ಮಹಂತೇಶ ಹರ ಗುರು ಚರ ಗುರು ಗುರು ಮಹಂತೇಶ ತಂದೆಯು ನೀನೇ ಗುರು ಮಹಂತೇಶ ತಾಯಿಯು ನೀನೇ ಗುರು ಮಹಂತೇಶ ಬಂಧುವು ನೀನೇ ಗುರು ಮಹಂತೇಶ ಬಳಗವು ನೀನೇ ಗುರು ಮಹಂತೇಶ ಸರ್ವವು ನೀನೇ ಗುರು ಮಹಂತೇಶ ಸಕಲವು ನೀನೇ ಗುರು ಮಹಂತೇಶ ಮಹಂತೇಶ ಗುರುವೇ 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 ಸಾಂಬ ಜೈ ನಮ ಪಾರ್ವತೇ ಪತೆ ಹರ ಹರ ಮಹಾದೇವ ಹಲ ನಿರಂಜನ ಗುರು ಮಲ್ಲೇಶ ಮಹಾಪ್ರಭು ಶ್ರೀಮನ್ನಿರಂಜನ ಗುರು ಭಿಕ್ಷೇ ಸಮಾ ಸ್ವಾಮಿ ಜೈ ಪರಾಕ್ ಬಸವಾದಿ ಪ್ರಮದನ ಪಾದಕ್ಕೆ ಬಹುಪರಾಕ್. ಇವತ್ತು ನಮ್ಮ ತಂದೆಯವರು ಹೇಳಿದಂತೆ ಕುಪ್ಪರಬಳ್ಳಿ ಗ್ರಾಮದಲ್ಲಿ ಜನ್ಮ ತಾಳಿ ದೇವನೂರಿಗೆ ಬಂದು ಅಪಾರವಾಗಿರ್ತಕ್ಕಂಥ ಒಂದು ಪುಣ್ಯವನ್ನ ನಮ್ಮೆಲ್ಲರಿಗೂ ಕೂಡ ನೀಡುವುದರ ಜೊತೆಗೆ ಈ ಪಾದವನ್ನಿಟ್ಟಂತ ದೇವನೂರು ಕೈಲಾಸವಾಗಿ ಗುರು ಪರಂಪರೆಯ ಭಕ್ತಿಯನ್ನ ಜಗತ್ತಿಗೆ ಸಾರಿದಂತ ನಮ್ಮ ಮಹಂತ ಸ್ವಾಮಿಗಳವರು ನಮ್ಮ ತಂದೆಯವರು ಹೇಳಿದಂತೆ ಶತಮಾನೋತ್ಸವವನ್ನ ದೇವನೂರು ಮಠದಲ್ಲಿ ಆಚರಣೆ ಮಾಡಿಸಿಕೊಳ್ಳಲಿ. ಹಸನ್ಮುಖಿಗಳಾಗಿ ಅನೇಕ ಪವಾಡ ಪುರುಷರಾಗಿರ್ತಕ್ಕಂಥ ಇವರ ಒಂದು ಜೀವನಾವಧಿಯಲ್ಲಿ ಅನೇಕ ಪವಾಡಗಳು ದೇವನೂರು ಮಠ ಸುತ್ತಮುತ್ತಲ ಕ್ಷೇತ್ರಗಳಲ್ಲಿ ನಡೆದಿದೆ. ಇವತ್ತಿನ ಪ್ರಪಂಚದಲ್ಲಿ ಬಡವ ಬಲ್ಲಿದನೆಂಬ ಭೇದ ಭಾವವಿಲ್ಲದೆ ಪ್ರತಿಯೊಬ್ಬ ಮನೆಗೂ ಕೂಡ ಕಾಲಿಟ್ಟು ಹರಸಿ ಹಾರೈಸಿ ನಮ್ಮ ದೇವನೂರಿನ ಶ್ರೀಗಳು ಅಂದರೆ ಸುತ್ತೂರು, ಸಿದ್ಧಗಂಗಾ, ಕನಕಪುರ, ಹುಬ್ಬಳ್ಳಿ ಅನೇಕ ಮಠಾಧೀಶ್ವರರು ಕೂಡ ಹಸನ್ಮುಖಿಗಳಾಗಿ ಇವ್ರನ್ನ ಬರಮಾಡ್ಕೋತಾರೆ. ಬಿಡುವಿಲ್ಲದ ಪಾದ ಪೂಜೆಗಳನ್ನು ಮಾಡಿ ನಾವು ಬರೋಕ್ಕಾಗಲ್ಲ, ಇವತ್ತು ಅಲ್ಲಿದ್ದೀವಿ ಇಲ್ಲಿದ್ದೀವಿ ಇಂಥವ್ರ ಮಂತ್ರಿಗಳ ಮನೆಗೆ ಹೋಗ್ತಾ ಇದೀವಿ ಅನ್ನೋ ಮಾತು ಯಾವತ್ತೂ ಅವ್ರ ಬಾಯಲ್ಲಿ ಬರಲ್ಲ. 15 ಪಾದ ಪೂಜೆ ಮಾಡೋರು ಒಂದು ದಿವಸಕ್ಕೆ 20 ಪಾದ ಪೂಜೆಗಳನ್ನು ಮಾಡವ್ರೆ. ಇಂದಿಗೂ ಕೂಡ ದಣಿವರಿಯದ ಈ ದೇಹ ನಮ್ಮ ಮಹಂತ ಸ್ವಾಮಿಗಳವರ ಪವಿತ್ರವಾದ ಶಕ್ತಿ ಗುರುಮಲ್ಲೇಶ್ವರನೇ. ಅವರಿಗೆ ನಾವೆಲ್ಲರೂ ಕೂಡ ಇವತ್ತು ಪಾದಪದ್ಮಗಳಿಗೆ ಭಕ್ತಿ ನಮನಗಳನ್ನು ಸಲ್ಲಿಸೋದರ ಜೊತೆಗೆ ಎಲ್ಲಾ ಮಠಾಧೀಶ್ವರರ ಒಂದು ಶಕ್ತಿ ಅವರಿಗೆ ತುಂಬಿ ಅವರ ಆಸೆಯಂತೆ 80 ಜನ ಮಠಾಧೀಶ್ವರರ ಒಂದು ಪಾದ ಪೂಜೆ ಪ್ರಾತಃ ಕಾಲದಲ್ಲಿ ಸಾವಿರಾರು ಗುರುಭಕ್ತರು ಮುಂದೆ ಕುಳಿತು 80 ಜನ ಮಠಾಧೀಶ್ವರರ ಮುಂದೆ ಪಾದ ಪೂಜೆ ನೆರವೇರಿಸಿ ಶರಣ ದಂಪತಿಗಳು ಸಾವಿರಾರು ಜನ ಮುಂಭಾಗದಲ್ಲಿ ಕುಳಿತು ಪಾದ ಪೂಜೆಯನ್ನ ಮಾಡಿ ಈಗ 80 ಜನ ಮಠಾಧೀಶ್ವರರ ಪುಷ್ಪಾಂಧೋಳಿಕೋತ್ಸವ ಗ್ರಾಮದ ಬೀದಿಗಳಲ್ಲಿ ಗುರುಮಲ್ಲೇಶ್ವರರು ನಡೆದಾಡಿದ ಬೀದಿಗಳಲ್ಲಿ ಮೆರವಣಿಗೆ ನಡೀತಾ ಇದೆ. ಇದೆಲ್ಲವೇ ಕೈಲಾಸ, ಇದಲ್ಲವೇ ಪವಿತ್ರವಾದ ಕಲ್ಯಾಣ ಪಟ್ಟಣ, ಇದಲ್ಲವೇ ಮುಕ್ತಿಯ ಕೇಂದ್ರ. ಬಸವಣ್ಣನವರು ಹೇಳ್ತಾರೆ, ಸ್ವರ್ಗ ನರಕವೆಂಬುದು ಮೇಲಿಲ್ಲವೋ ಕಾಣ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ. ನಾವು ಮಾಡ್ತಕ್ಕಂಥ ಆಚಾರ, ಈ ಪವಿತ್ರವಾದಂತ ಗುರುವಿನ ದರ್ಶನ ಇದೇ ಸ್ವರ್ಗ. ನಾವು ಮಾಡ್ತಕ್ಕಂಥ ಅಪಚಾರ, ಸುಳ್ಳು ಮೋಸಗಳೇ ಈ ಪವಿತ್ರವಾದಂತ ಭೂಲೋಕದಲ್ಲಿ ಅದೇ ನರಕ. ಇದೆಲ್ಲವನ್ನ ಇಲ್ಲೇ ಕಾಣ್ತೀವಿ ನಾವು. ಅದಕ್ಕೆ ಗುರುಭಕ್ತನಾಗಿರ್ತಕ್ಕಂಥ ಅವನಿಗೆ, ಗುರುಶರಣನಾದಂತ ಅವನಿಗೆ ಭಗವಂತನ ಈ ಒಂದು ಗುರುವ ದರ್ಶನದಿಂದ ಅವನಿಗೆ ಇಲ್ಲೇ ಮೋಕ್ಷ ಮುಕ್ತಿ ಎಲ್ಲವೂ ಕೂಡ ದೊರಕಿರುತ್ತೆ. ಅಂತ ಒಂದು ಪುಣ್ಯವನ್ನು ಕಳಿಸ್ಕೊಳ್ಳುವಂತ ಒಂದು ಪುಣ್ಯ ದಿನ ಇವತ್ತು ನಮ್ಮ ದೇವನೂರು ಮಠದಲ್ಲಿ. ಮಲೈ ಮಾದೇಶ್ವರರು ಕೂಡ ಕೊಡಲೆಯ ಸ್ವಾಮಿಯಾಗಿ ಬಂದು ಸೌದೆ ಒಡೆದಿದ್ರಂತೆ ನೋಡಿ. ಇಲ್ಲಿ ಗುರುಮಲ್ಲೇಶ್ವರರ ಕಾಲದಲ್ಲಿ ಇಟ್ಟ ಬೆಂಕಿ ಇವತ್ತಿಗೂ ಕೂಡ ಕೆಟ್ಟಿಲ್ಲ, ಕೆಡೋದು ಇಲ್ಲ. ನಿತ್ಯ ದಾಸೋಹ. ಇವತ್ತು ನೂರಾರು ಮಠಗಳಲ್ಲಿ, ನೂರಾರು ಪುಣ್ಯಕ್ಷೇತ್ರಗಳಲ್ಲಿ ದಾಸೋಹ ಪ್ರಾರಂಭ ಆಗಿದೆ, ನಡೀತಾನೇ ಇದೆ. ಆದರೆ ಮೂಲ ಈ ಪವಿತ್ರವಾದ ನಂಜನಗೂಡು ತಾಲೂಕಿನ ಗುರುಮಲ್ಲೇಶ್ವರರ ಈ ಒಂದು ಸಂಸ್ಥಾನ ಮಠವೆಂಬುದಾಗಿ, ಗುರುಮಲ್ಲೇಶ್ವರರ ಕಾಲದಲ್ಲಿ ನೂರಾರು ಗ್ರಾಮಗಳಲ್ಲಿ ನೂರಾರು ಮಠಗಳಾಗಿ ಯಾವ ಮಠಕ್ಕೊಬ್ಬ ಜಂಗಮನನ್ನಿಟ್ಟು ಶಿವಗಣಗಳ ಕಂತೆ ಭಿಕ್ಷಾ ಎಂಬತಕ್ಕಂತಹದನ್ನ ಪ್ರಾರಂಭಿಸಿ
ಬಡವನ ಮನೆಯ ಸೊಪ್ಪು, ಶ್ರೀಮಂತನ ಮನೆಯ ತುಪ್ಪ, ಅನ್ನ ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಗದ್ದಿಗೆಯಲ್ಲಿ ಗುರುಮಲ್ಲೇಶ್ವರನಿಗೆ ನೈವೇದ್ಯ ಮಾಡಿ ಪವಿತ್ರವಾದ ಭಜನೆಯ ರೂಪದಲ್ಲಿ ಗುರುವನ್ನು ನಾವೆಲ್ಲರೂ ಕೂಡ ಕಾಣುವಂತ ಈ ಪುಣ್ಯ ಗುರುಮಠ ಇನ್ನೆಲ್ಲೂ ಇರಲು ಸಾಧ್ಯವಿಲ್ಲ. ಅಂತ ಗುರುಮಠವೇ ನಮ್ಮ ದೇವನೂರು ಮಹಾಪವಿತ್ರವಾಗಿರ್ತಕ್ಕಂಥ ಗುರುಮಲ್ಲೇಶ್ವರ ಮಠ. ಆವತ್ತಿನ ಕಾಲದಿಂದಲೂ ಕೂಡ ಪ್ರಸಾದವನ್ನಿಕ್ಕದೆ ಬರೀ ಆಸ್ತಿಗಳನ್ನೇ ಮಾಡ್ಕೊಂಡ್ ಬಂದಿದ್ರೆ ಇಲ್ಲಿಂದ ನಂಜನಗೂಡು ತಲಕ ಬರೀ ಆಸ್ತಿನೇ ಮಾಡ್ಬೋದಾಗಿತ್ತು. ಊಟ ಹಾಕದೆ ಬಂದದ್ದನ್ನೆಲ್ಲ ಆಸ್ತಿಗೆ ಹಾಕಿದ್ರೆ ನಮ್ಮ ಮಹಾನ್ ಸ್ವಾಮಿಗಳವರ ಕಾಲದಲ್ಲಿ ಹೇಳೋ ಮಾತು, ಇಲ್ಲಿಂದ ನಂಜನಗೂಡು ತನಕ ಆಸ್ತಿ ಮಾಡಬಹುದಾಗಿತ್ತು, ಇಲ್ಲಿಂದ ನಂಜನಗೂಡು ತನಕ ಎಷ್ಟೋ ಕಟ್ಟಡಗಳನ್ನು ಕಟ್ಟಬಹುದಾಗಿತ್ತು. ಆದ್ರೆ ಪ್ರಸಾದವನ್ನು ಹಿಕ್ಕಿ ಯಾವ ಪವಿತ್ರವಾಗಿರ್ತಕ್ಕಂಥ ಈ ಸ್ಥಳ ಕೈಲಾಸವಾಗಿ ನಮ್ಮ ಇವರ ಕಾಲದಲ್ಲಿ ಲಕ್ಷಾಂತರ ಮಕ್ಕಳಿಗೆ ಇವತ್ತು ವಿದ್ಯಾದಾನ, ಅನ್ನದಾನ, ಎಲ್ಲಕ್ಕಿಂತ ಹೆಚ್ಚಾಗಿ ಅನೇಕ ಕಾಲೇಜುಗಳು, ಸ್ಕೂಲುಗಳು ಎಲ್ಲವೂ ಕೂಡ ಪ್ರಾರಂಭವಾಗಿ ಇವರ ಹೆಸರಿನಲ್ಲಿ ಮತ್ತು ಇವರ ಕೀರ್ತಿಯಲ್ಲಿ ಅಪಾರವಾದ ಶಕ್ತಿ ತುಂಬಿ ಇಡೀ ನಮ್ಮ ಮೈಸೂರಲ್ಲ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಗುರುಮಲ್ಲೇಶ್ವರರ ಕೀರ್ತಿ ಅಪಾರವಾಗಿ ಹರಡಿದೆ. ಹೋದ ತಿಂಗಳು ನಡೀತಲ್ಲ 127ನೆಯ ಗುರುಮಲ್ಲೇಶ್ವರರ ಒಂದು ಸಂಸ್ಮರಣ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಶಿವಪ್ಪ ಸ್ವಾಮಿಗಳವರ ಕಾಲದಲ್ಲಿ ಶಿಥಿಲವಾಗಿದ್ದಂತಹ ಕಲ್ಯಾಣಿಯನ್ನು ಪುನರ್ಜೀವ ಮಾಡಿ ಬಸವ ಮಂಟಪ ಮತ್ತು ಚೋಳ ಶೈಲಿಯಲ್ಲಿ ಮಾಡಿರ್ತಕ್ಕಂಥ ಇಂಥ ವೈಭೋಗವಾದ ಕೆಲಸ ನಮ್ಮ ಮಹಂತ ಸ್ವಾಮಿಗಳವರ ಕಾಲದಲ್ಲಿ ಬಡವರು ಶ್ರೀಮಂತರು ಎಂಬ ಭೇದ ಭಾವವಿಲ್ಲದೆ ಒಂದು ವೈಭೋಗವಾಗಿರ್ತಕ್ಕಂಥ ಧರ್ಮಛತ್ರವನ್ನು ಕಟ್ಟಿಸಿ ಇವತ್ತು ಎಷ್ಟೇ 1000 ಜನ ಬಂದರೂ ಕೂಡ ಒಂದು ದೊಡ್ಡ ಛತ್ರ ಅನಿಸ್ಕೊಂಡಿರ್ತಕ್ಕಂಥ ಈ ಪವಿತ್ರವಾದ ಗುರು ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡ ಮಂಗಳ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಇದೆಲ್ಲವೂ ಕೂಡ ನಮ್ಮೆಲ್ಲರ ಒಂದು ಸೌಭಾಗ್ಯ. ಅಂತ ಗುರುವಿನ ಈ ಒಂದು ಸ್ಥಳದಲ್ಲಿ ಮಲೈ ಮಾದೇಶ್ವರರು ಬಂದು ಪಾದವನ್ನಿಟ್ಟಿದ್ರು ಅನ್ನೋದಕ್ಕೆ ಮಾದೇಶ್ವರನ ಒಂದು ಗೀತೆಯನ್ನು ಆಡ್ತಾ, ಮೂಡಲ ಮನೆಯ ಮುತ್ತು ಮಾದೇವ ದಾರಿ ತೋರೆಯ, ನನ್ನ ಮನವು ನಿನ್ನಲ್ಲಿ ಹುದು ಅಭಯ ನೀಡೆಯ ಸ್ವಾಮಿ, ಅಭಯ ನೀಡೆಯ. ಉಘೇ ಮಲ್ಲಯ್ಯ, ಉಘೇ ಗುರುಮಲ್ಲೇಶ್ವರ. ಅಭಯ ನೀಡೆಯ ನನ್ನ ಮನವು ನಿನ್ನಲ್ಲಿ ಹುದು ಅಭಯ ನೀಡೆಯ.